ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಪಿಎಸ್ ವಸ್ತ್ರದ್, ಸ್ವೀಪ್ ಸಮಿತಿ ರಾಜ್ಯ, ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ಸಭೆ ಮಾಡಿ ಮತದಾರರ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಏಪ್ರಿಲ್ 26ರಂದು 18 ವರ್ಷ ತುಂಬಿದ ಅರ್ಹ ಮತದಾರರೆಲ್ಲರೂ ಮತಗಟ್ಟೆಗೆ ಬಂದು ಮತ ಚಲಾಯಿಸಬೇಕು ಎಂದರು. ಮತಗಟ್ಟೆಗಳಲ್ಲಿ ರ್ಯಾಂಪ್, ಗಾಲಿ ಕುರ್ಚಿ, ನೆರಳಿನ ವ್ಯವಸ್ಥೆ ಸೇರಿದಂತೆ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿದೆ. ವಿಶೇಷ ಚೇತನರು, ಹಿರಿಯ ನಾಗರಿಕರಿಗೆ ನೆರವಾಗಲು ಸಹಾಯಕರು ಇರಲಿದ್ದಾರೆ. ಎಪಿಕ್ ಕಾರ್ಡ್ ಇಲ್ಲದಿದ್ದಲ್ಲಿ ಚುನಾವಣಾ ಆಯೋಗ ನಿಗದಿಪಡಿಸಿರುವ ಪರ್ಯಾಯ ದಾಖಲೆ, ಗುರುತಿನ ಚೀಟಿಗಳನ್ನು ತೆಗೆದುಕೊಂಡು ಹೋಗಿ ಮತ ಚಲಾಯಿಸಬಹುದು ಎಂದು ನೋಡಲ್ ಅಧಿಕಾರಿಗಳು ತಿಳಿಸಿದರು. ಈ ಬಾರಿ 5 ಸಖಿ ಮತಗಟ್ಟೆ ತೆರೆಯಲಾಗುತ್ತಿದೆ. ಈ ಮತಗಟ್ಟೆಗಳಲ್ಲಿ ಅಧಿಕಾರಿ, ಸಿಬ್ಬಂದಿ, ಪೊಲೀಸರು ಎಲ್ಲರೂ ಸಹ ಮಹಿಳೆಯರೇ ಆಗಿರುತ್ತಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಯುವ ಮತಗಟ್ಟೆ ಇದ್ದು ಇಲ್ಲಿಯೂ ಯುವ ಅಧಿಕಾರಿ, ಸಿಬ್ಬಂದಿ ನಿಯೋಜಿತರಾಗಿದ್ದಾರೆ. ದಿವ್ಯಾಂಗ ಮತಗಟ್ಟೆಯೂ ಸಹ ಇರಲಿದ್ದು ಇಲ್ಲಿಗೆ ವಿಶೇಷ ಚೇತನರ ಅಧಿಕಾರಿ, ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಜೊತೆಗೆ ಸ್ಥಳೀಯ ಕಲೆ, ಸಂಸ್ಕೃತಿ, ಪರಂಪರೆ ಬಿಂಬಿಸುವ ಹಾಗೂ ಆದಿವಾಸಿಗಳ ಎತ್ನಿಕ್ ಮತಗಟ್ಟೆಯನ್ನು ಮಾಡಲಾಗುತ್ತಿದೆ ಎಂದರು. ಮತದಾನ ಹಬ್ಬವಿದ್ದಂತೆ ಮತದಾನ ಪ್ರಕ್ರಿಯೆಯಿಂದ ಯಾರೂ ಹೊರಗುಳಿಯಬಾರದು. ದಿವ್ಯಾಂಗರು, ಹಿರಿಯ ನಾಗರಿಕರಿಗೆ ಮನೆಯಿಂದಲೇ ಮತಗಟ್ಟೆಗೆ ಕರೆದೊಯ್ದು ಪುನಃ ಕಳುಹಿಸುವ ವ್ಯವಸ್ಥೆಯೂ ಸಹ ಮಾಡಲಾಗಿದೆ. ಬಿಸಿಲಿನ ತಾಪ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಮತದಾರರಿಗೆ ನೆರಳಿನ ವ್ಯವಸ್ಥೆಗೆ ವಿಶೇಷ ಗಮನ ನೀಡಲಾಗಿದೆ ಎಂದು ಪಿಎಸ್ ವಸ್ತ್ರದ್ ಅವರು ತಿಳಿಸಿದರು. ಇದು ಸ್ವೀಪ್ ಅಂದರೆ ವ್ಯವಸ್ಥಿತ ಮತದಾರರ ಶಿಕ್ಷಣ ಮತ್ತು ಮತದಾರ ಭಾಗವಹಿಸುವಿಕೆ. ಇದಕ್ಕೆ ಅನುಗುಣವಾಗಿ ನಾವು ಎಲ್ಲ ಜನರಲ್ಲಿ ಇದರ ಬಗ್ಗೆ ಅರಿವು ಮೂಡಿಸ್ತೀವಿ. ಅಂದರೆ ಯಾರ್ಯಾರು 18 ವರ್ಷ ಪೂರೈಸಿದ್ದಾರೋ ಅವರು ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸಬೇಕು. ಅದು ಈಗಾಗಲೇ ಕಾರ್ಯ ಮಾಡಿ ಮತದಾರ ಪಟ್ಟಿ ಸಿದ್ಧಾಗಿ ಈಗ ಎಲೆಕ್ಷನ್ಗೆ ರೆಡಿಯಾಗಿದೆ. ಈಗ ನಮ್ಮ ಮುಂದಿನ ಕೆಲಸ ಏನಂದರೆ ಎಲ್ಲ ಮತದಾರರು ಮತದಾನ ದಿವಸ ಮತಗಟ್ಟೆ ಕೇಂದ್ರಕ್ಕೆ ಬಂದು ಮತ ಚಲಾಯಿಸಬೇಕಂತ ನಾವು ಇದಕ್ಕೆ ಪೂರ್ವಭಾವಿಯಾಗಿ ಭಾಳಷ್ಟು ಸಿದ್ಧತೆ ಮಾಡಿದ್ವಿ. ಮೊದಲನೇದಾಗಿ ಎಲ್ಲ ಮತಗಟ್ಟೆ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲಾಗಿದೆ. ಅಂದರೆ ಮೊದಲನೇದಾಗಿ ಒಳ್ಳೆಯ ಕಟ್ಟಡ, ಅಲ್ಲಿ ಶುಚಿತ್ವ, ರ್ಯಾಂಪ್ ಇರ್ತದೆ, ಗಾಲಿ ಕುರ್ಚಿ ಇರ್ತದೆ, ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇರ್ತದೆ. ದಿವ್ಯಾಂಗರು ಮತ್ತು ಹಿರಿಯ ನಾಗರಿಕರು ಬಂದರೆ ಅವರಿಗೆ ಸಹಾಯಕರ ವ್ಯವಸ್ಥೆ ಇರ್ತದೆ. ಮತ್ತು ಮತಗಟ್ಟೆ ಕೇಂದ್ರದಲ್ಲಿ ಏನು ಹೇಗೆ ಒಳಗೆ ಹೋಗಬೇಕು, ಎಪಿಕ್ ಕಾರ್ಡ್ ಒಂದೇ ಇದ್ರೆ ಆಗ್ತದಾ ಅಥವಾ ಬೇರೆ ಕಾರ್ಡು ನಡೀತದ ಅದನ್ನು ನೋಡಲಿಕ್ಕೆ ಹೇಳಿದ್ವಿ. ಅಂದರೆ ಎಪಿಕ್ ಕಾರ್ಡ್ ಇಲ್ಲದೇ ಇದ್ದರೂ ಬೇರೆ ಫೋಟೋ ಐ ಡಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಅಥವಾ ಎಲ್ಲಿ ಬ್ಯಾಂಕ್ ಕಾರ್ಡ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಈ ಥರದ ಐ ಡಿಸ್ ಕೂಡ ತಗೊಂಡು ಹೋಗ್ಬೋದಾಗಿದೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಜಿಟಿ ನಿಟ್ಟಾಲಿ ಅವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.